ಹುಬ್ಬಳ್ಳಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಕೊರತೆಯಿಂದ ಮುಂಗಾರು ಕೈಕೊಟ್ಟಿದ್ದು ರೈತರು ಆತಂಕದಲ್ಲಿದ್ದಾರೆ. ಆರಂಭದಲ್ಲಿ ಸ್ವಲ್ಪ ಬಿದ್ದ ಮಳೆಗೆ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ಬಿತ್ತನೆ ಮಾಡಿ ಈಗ ಮಳೆ ಕೊರತೆಯಿಂದ ಬೆಳೆ ಒಣಗ್ತಾ ಇದೆ. ಇದರಿಂದಾಗಿ ರೈತರು ಸಂಕಷ್ಟದಲ್ಲಿದ್ದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ಸಂಪೂರ್ಣ ಬೆಳೆ ಒಣಗಿ ಹೋಗಿದೆ. ವರುಣ ದೇವ ಕಣ್ಣಾ ಮುಚ್ಚಾಲೆ ಆಡ್ತಾ ಇದ್ದು ಅಲ್ಪ ಸ್ವಲ್ಪ ಮಳೆಗೆ ಬಿತ್ತನೆ ಮಾಡಿರುವಂತಹ ಬೆಳೆ ಒಣಗಿದ್ದು ಈಗ ಭೂಮಿ ಬಾಯಿ ಬಿಡ್ತಾ ಇದೆ. ಬೀಜ ಗೊಬ್ಬರವನ್ನ ಹಾಕಿ ಬಿತ್ತನೆ ಮಾಡಿ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ರೈತರಿಗೆ ಬಂದಿದೆ. ರೈತರ ಆರ್ಥಿಕ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಹೀಗಾಗಿ ಕೂಡಲೇ ರಾಜ್ಯ ಸರ್ಕಾರ 2025-26ನೇ ಸಾಲಿನ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ತಾಲೂಕು ರೈತ ಮುಖಂಡ ಬಸವರಾಜ ಯೋಗಪ್ಪನವರ್ ಒತ್ತಾಯ ಮಾಡಿದ್ದಾರೆ. ಎಸ್, ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯದಲ್ಲಿ ಯಾವ ರೀತಿ ಮಳೆಯ ಕೊರತೆಯಿಂದ ಆಲ್ರೆಡಿ ಅಂದರೆ ಈಗ ಜೂನಲ್ಲಿ ಯಾವ ರೀತಿ ಅಲ್ಲಿರುವಂತಹ ಪರಿಸ್ಥಿತಿ, ಆ ಭೂಮಿ ಕಂಪ್ಲೀಟ್ ಆಗಿ ಬಿರುಕು ಬಿಟ್ಟಿದೆ. ಅಂದರೆ ಆರಂಭದಲ್ಲಿ ಒಂದು ಸ್ವಲ್ಪ ಮಳೆ ಬಂತು ಮುಂಗಾರು ಟೈಮ್ನಲ್ಲಿ, ಹೀಗಾಗಿ ಮಳೆಗಾಲ ಆರಂಭವಾಗುತ್ತೆ ಅಂತ ರೈತರು ಅಂದ್ಕೊಂಡು ಬೀಜವನ್ನು ಬಿತ್ತನೆ ಮಾಡಿದ್ರು. ಆದರೆ ಮಳೆ ಕೈ ಕೊಟ್ಟಿದೆ. ಹೀಗಾಗಿ ಕಂಪ್ಲೀಟ್ ಆಗಿ ಆ ಭೂಮಿ ಬರಡಾಗಿ ಹೋಗಿದೆ. ರೈತರು ಆತಂಕದಲ್ಲಿದ್ದಾರೆ. ಎಸ್, ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಒಬ್ರು ರೈತರು ಪಾಪ ಆಕಾಶವನ್ನೇ ನೋಡ್ತಾ ಕುಳಿತಿದ್ರು. ಅಂದರೆ ಯಾವಾಗ ಮಳೆಗಾಗಿ ಕಾಯ್ತಾ ಕುಳಿತಿದ್ದಾರೆ ರೈತರು. ಅಂದರೆ ವರ್ಷ ಪೂರ್ತಿ ಸಾಲ ಸೂಲ ಮಾಡಿ ಈ ಕೃಷಿಯನ್ನೇ ನಂಬಿ ಬದುಕ್ತಾ ಇರುತ್ತೆ ಕುಟುಂಬ. ಇದರಿಂದನೇ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆದರೆ ಈ ರೀತಿ ಬೇಕಾಗಿರುವಂಥ ಸಂದರ್ಭದಲ್ಲಿ ಮಳೆ ಬರ್ತಾ ಇಲ್ಲ. ಹಾಗೆ ನಮ್ಮ ಭಾರತ ದೇಶ ಮುಖ್ಯವಾಗಿ ಕೃಷಿ ಮೇಲೆ ಡಿಪೆಂಡ್ ಆಗಿರುವಂತಹ ದೇಶ. ಮಳೆ ಮೇಲೆ ಸಾಕಷ್ಟು ಡಿಪೆಂಡೆನ್ಸಿ ಇರುತ್ತೆ ರೈತರಿಗೆ. ಒಂದು ಬೀಜ ಬಿತ್ತನೆ ಮಾಡಬೇಕು ಅಥವಾ ಗೊಬ್ಬರ ಹಾಕಬೇಕು, ಏನೇ ಮಾಡಬೇಕು ಅಂತ ಅಂದರೂ ಕೂಡ ಮಳೆಯ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಸಕಾಲದಲ್ಲಿ ಮಳೆ ಬಂದಿಲ್ಲ. ಹೀಗಾಗಿ ಕಂಪ್ಲೀಟ್ ಆಗಿ ರೈತನ ಆ ಫಲವತ್ತಾದ ಭೂಮಿ ಯಾವ ರೀತಿ ಬರಡಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ನೋಡಬಹುದು ದೃಶ್ಯದಲ್ಲಿ. ಅಲ್ಲಿ ಏನೂ ಇಲ್ಲ, ಅಂದರೆ ಬಿತ್ತನೆ ಮಾಡಿದ್ರು ಬೀಜವನ್ನು, ಸಸಿಗಳು ಬರುತ್ತೆ ಅಂತ ರೈತರು ನಿರೀಕ್ಷೆಯಲ್ಲಿದ್ದರು. ಅಲ್ಲಿ ಕೇವಲ 2 ಪುಟಾಣಿ ಸಸಿಗಳು ಮಾತ್ರ ಕಾಣಿಸ್ತಾ ಇದೆ. ಉಳಿದಂತೆ ಎಲ್ಲವೂ ಕೂಡ ಬರಡಾಗಿ ಹೋಗಿದೆ. ಭೂಮಿ ಬಾಯಿ ತೆರೆದು ನಿಂತಿದೆ. ಹೀಗಾಗಿ ರೈತರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಮ್ಮ ರಾಜ್ಯದಾಗ ಮಳೆ ಇಲ್ಲ. ಮಳೆ ಹೋಗಿ ಎಲ್ಲ ಬೆಳೆ ಎಲ್ಲ ಸಂಪೂರ್ಣ ಒಣಗಿ ಹೊಂಟವು. ಈಗ ಮುಂದೆ ಮಳೆ ಬಂದರೂ ಚೇತನ ಆಗಂಗಿಲ್ಲ. ಈಗ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಒಂದು ಎಕರೆಗೆ 30,000 ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. 2025-26ನೇ ಸಾಲಿನ ನಾವೆಲ್ಲರೂ ಬೆಳೆ ವಿಮೆ ತುಂಬಿದ್ವಿ. ಬೆಳೆ ವಿಮೆ ಬಿಡುಗಡೆ ಮಾಡ್ಬೇಕು. ಹೊಳ್ಳಿ ಈಗ ಮಾಡಾಗತೈತಿ. ಮೋಡ ಬಿತ್ತನೆ ಮಾಡಿದ್ರೆ ಭಾಳ ಒಳ್ಳೇದಾಗತ್ತೆ. ನಾವು ಈಗಾಗಲೇ ನಾವು ಎಲ್ಲ ದೇವರಿಗೆ ಗುಡಿಯಂಕಟ್ಟಿ ಗ್ರಾಮದ ಜೈನ್ ಸಮಾಜದಿಂದ ನಮೋಕಾರ ಮಂತ್ರ 1008 ನಮೋಕಾರ ಮಂತ್ರ ಜಪ ಮಾಡಿದ್ವಿ, ಅಭಿಷೇಕ ಮಾಡಿಸಿದ್ವಿ, ಹೊಳ್ಳಿ ಗುರ್ಜಿ ಪೂಜೆ ಮಾಡಿದ್ವಿ. ಅನೇಕ ಧಾರ್ಮಿಕ ಕಾರ್ಯಕ್ರಮನ ನಾವು ಮಾಡಿದ್ರು ನಮ್ಗೆ ವರ್ಣ ಕರ್ಪೆ ತೋಲ್ಲ. ಈಗ ಸಾಲ ಸೋಲ ಮಾಡಿ ನಾವು ಎಲ್ಲ ಮನ್ಯಾನು ಬಂಗಾರ ಸುದ್ದ ಒತ್ತಿ ಇಟ್ಟು ನಾವು ಬೆಳೆ ಬರ್ತೈತೆ ಅನ್ನೋ ಆಶಾಭಾವನೆಯಿಂದ ಎಲ್ಲ ಭೂಮಿಗೆ ಹಾಕೇವಿ ನಾವು. ಅಂಥದ್ದು ಈಗ ಏನು ಇಲ್ಲ ನೋಡಿ ಸರ್. ದುಬಾರಿ ಬೀಜ ಖರೀದಿ ಮಾಡ್ಬೇಕು, ಹಾಕ್ಬೇಕು. ನಮ್ಮ ರಾಜ್ಯದಾಗ ಮಳೆ ಇಲ್ಲ. ಮಳೆ ಹೋಗಿ ಎಲ್ಲ ಬೆಳೆ ಎಲ್ಲ ಸಂಪೂರ್ಣ ಒಣಗಿ ಹೊಂಟವು.